ರಾಮಾಯಣ ಅಂದರೆ 4 ಪಾತ್ರದ ನಮ್ಮ ಜೀವನದ ಅರ್ಥವನ್ನು ಹೇಳ್ತೀನಿ ಕೇಳಿ. ನನಗೆ ಅರ್ಥ ಆಗಿದ್ದ ಪ್ರಕಾರ, ಎಲ್ರಿಗೂ ಇಷ್ಟ ಆಗಬೇಕು ಅಂತ ಏನೂ ಇಲ್ಲ. ರಾಮ ಅಂತಂದರೆ ನಮ್ಮ ಹೃದಯ. ಈ ಹೃದಯದ ಮಾತನ್ನು ಕೇಳ್ತಾ ಇದ್ದರೆ ನಮ್ಮ ಬದುಕನ್ನು ಆರಾಮಾಗಿ ಸಾಗಿಸ್ತಾ ಇರ್ಬೋದು. ಯಾವುದೇ ಥರದ ಸಂಕಷ್ಟಗಳಿಗೆ ನಾವು ಸಿಲುಕಿಕೊಳ್ಳಲ್ಲ. ಈ ಆಂಜನೇಯ ಅಂತಂದರೆ ನಮ್ಮ ಆತ್ಮದ ಶಕ್ತಿ. ಆಂಜನೇಯ ಸ್ವಾಮಿಗೆ ಎಷ್ಟು ಶಕ್ತಿ ಇದೆಯೋ, ಬಲಶಾಲಿ ಇದೆಯೋ, ನಮ್ಮ ಪ್ರತಿಯೊಬ್ಬರ ಆತ್ಮಕ್ಕೂ ಕೂಡ ಅಷ್ಟೇ ಶಕ್ತಿ ಇರುತ್ತೆ. ಈ ಶಕ್ತಿಯನ್ನು ಬಿಟ್ಟು ಬೇರೆಯವ್ರ ಶಕ್ತಿ ಬಗ್ಗೆ ಆಲೋಚನೆ ಮಾಡ್ತಾ ಖುಷಿ ಪಡ್ತಾ ಚಪ್ಪಾಳೆ ತರ್ತಾ ಇರ್ತೀವಿ. ನಮ್ಮ ಶಕ್ತಿ ಬಗ್ಗೆ ಆಲೋಚನೆ ಮಾಡಲ್ಲ. ಯಾಕೆಂದರೆ ನಮ್ಮ ಶಕ್ತಿ ಬಗ್ಗೆ ನಮಗೆ ನಂಬಿಕೆ ಇರೋದಿಲ್ಲ. ಈ ಸೀತೆ ಅಂತಂದರೆ ಪವಿತ್ರತೆ. ಇವಾಗಿನ ಕ್ಷಣ, ಈ ಕ್ಷಣದಲ್ಲಿ ಯಾವುದು ಒಳ್ಳೆಯದಾಗುತ್ತೋ ಕೆಟ್ಟದ್ದಾಗುತ್ತೋ ಏನೋ ಒಂದು ಆಗುತ್ತೋ ಅದನ್ನು ಖುಷಿಯಿಂದ ತಗೋ ಅಂತ. ಅದನ್ನು ಬಿಟ್ಟು ಹಿಂದೆ ಆಗಿರೋದ್ರ ಬಗ್ಗೆ ಮುಂದೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಬದುಕು ರಾವಣ ಅನ್ನೋನು ಬಂದು ಅಪಹರಿಸ್ಕೊಂಡು ಹೋಗ್ತಾನಂತೆ. ಈ ರಾವಣ ಅಂತಂದರೆ 10 ಥರ ಆಲೋಚನೆ. 10 ಥರ ಆಲೋಚನೆ ಅಂತಂದರೆ ನಾವು ಒಂದು ಕೆಲಸಕ್ಕೆ ಮಾಡ್ತಾಯಿದ್ದೀವಿ, ಒಬ್ಬರ ಜೊತೆ ಸೇರ್ತಾಯಿದ್ದೀವಿ, ಒಬ್ಬರು ಸ್ನೇಹ ಮಾಡ್ತಾಯಿದ್ದೀವಿ. ಈ ಥರದ ವಿಚಾರಗಳನ್ನು ಮಾಡುವಾಗ 10 ಥರ ಆಲೋಚನೆಯನ್ನು ಮಾಡಿಕೊಂಡು ಹುಷಾರಾಗಿ ಹೆಜ್ಜೆಯನ್ನು ಇಡುವಂತ. ಸೀತೆ ಎಂಬ ಪವಿತ್ರ ಕ್ಷಣವನ್ನು, ಇವಾಗಿನ ಕ್ಷಣವನ್ನು ಎಂಜಾಯ್ ಮಾಡಿ. ಹಿಂದೆ ಆಗಿರೋದ್ರ ಬಗ್ಗೆ ಮುಂದೆ ಆಗಿರೋದ್ರ ಬಗ್ಗೆ ಬೇಡದಿರೋದ್ರ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರೆ ಈ ರಾವಣ ಅನ್ನೋನು ಬಂದು ಅದನ್ನು ಅಪಹರಿಸ್ಕೊಂಡು ಹೋಗ್ತಾನಂತೆ. ಆಗ ನಮ್ಮ ಬದುಕು ಪೂರ್ತಿ ವನವಾಸ ಆಗುವಂಥ ಪರಿಸ್ಥಿತಿ ಬರುತ್ತೆ. ಯೋಚನೆ ಮಾಡಿ ನೋಡಿ. ಯಾರೇ ರಾಮ.